ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಮಾವಿನ ಹಣ್ಣಿನ ಶೀಕರಣಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಬ್ಯಾಸಿಗೆ ಬಂತು ಅಂತಂದ್ರೆ ಎಲ್ಲರ ಮನೆ ಒಳಗೂ ಶೀಕರಣಿ ಮಾಡೇ ಮಾಡ್ತಿರ್ತಾರೆ. ಇವತ್ತು ನಾವು ನಮ್ಮ ಮನೆ ಒಳಗೆ ಶೀಕರಣಿ ಹೆಂಗೆ ಮಾಡ್ತೀವಿ ಅಂಥೇಳಿ ಈ ವಿಡಿಯೋದಾಗ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಈಗ ನಾವು ಮಾವಿನ ಹಣ್ಣು ಫಾರ್ಮಿಂದ ತೊಗೊಂಬಂದಿರೋದು ನೋಡ್ರಿ, ಎಷ್ಟು ಫ್ರೆಶ್ ಆಗವ ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತವ, ಅಷ್ಟೇ ಫ್ರೆಶ್ ಆಗಿರೋ ಅಂಥದ್ದು ಇವು. ಮತ್ತು ಯಾವ ಕೆಮಿಕಲ್ಸ್ ಇರಲಾರ್ದೆ ಇಲ್ಲಿ ಹಣ್ಣಾಗಿರೋ ಅಂಥದ್ದು. ಕೆಲವೊಂದು ಸಲ ಏನು ಮಾಡ್ತಾರೆ ಅಂದ್ರೆ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರ್ತಾರೆ. ಇಲ್ಲಿ ನೋಡ್ರಿ, ಈಗ ಎಲ್ಲನೂ ನಾವು ಮಾವಿನ ಹಣ್ಣನ್ನು ತೊಳ್ಕೊಬೇಕಾಗ್ತದೆ. ಇಲ್ಲಿ ಮಾವಿನ ಹಣ್ಣು ಕೆಮಿಕಲ್ ಹಾಕಿಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ, ಈ ತುಂಬುಗಳೇನವಲ್ಲ ಅಂದ್ರೆ ಬ್ಲ್ಯಾಕ್ ಕಲರ್ ಏನು ತುಂಬವಲ್ಲ ಅವು ಎಲ್ಲನೂ ಬ್ಲ್ಯಾಕ್ ಆಗಿರಬೇಕು. ಇಲ್ಲ ಅಂತಂದ್ರೆ ಕೆಮಿಕಲ್ ಸ್ಪ್ರೇ ಮಾಡೋ ಮುಂದಾಗ ಆ ತುಂಬಿಗೂ ಸ್ಪ್ರೇ ಹಾಕ್ಬಿಟ್ಟಿರ್ತಾರೆ, ಸೊ ಅದನ್ನು ಎಲ್ಲೋ ಆಗಿಬಿಟ್ಟಿರ್ತದೆ. ಇಲ್ಲಿ ನಾವು ಬ್ಲ್ಯಾಕ್ ಇರೋದ್ರಿಂದ ಇದು ಪ್ಯೂರಾಗಿ ಹಣ್ಣಾಗ್ಯದ ಅಂಥೇಳಿ ನಾವು ತಿಳ್ಕೊಬೇಕಿದು ಒಂದು ಪಾಯಿಂಟ್. ಇಲ್ಲಿ ನೋಡ್ರಿ, ಈಗ ನಾವು ಎಲ್ಲ ತುಂಬನ್ನು ತಕ್ಕೋಬೇಕೀಗ. ಮಾವಿನ ಹಣ್ಣಿನ ಸಿಪ್ಪಿನ ಹಿಂಗೆ ತಕ್ಕೋಬೇಕು. ಪ್ರತಿಯೊಂದು ಹಣ್ಣನ್ನು ಹಿಂಗೆ ನಾವು ಎಲ್ಲ ಹಣ್ಣನ್ನು ಸಿಪ್ಪಿ ತಕ್ಕೊಂಡು ಇಟ್ಕೋಬೇಕು. ಇಲ್ಲಿ ನೋಡ್ರಿ, ಮಕ್ಳಿಗೂ ನಾವು ಕೆಲಸದಾಗ ಬ್ಯುಸಿ ಮಾಡಿದ್ರೆ ಅವರು ಒಂದೇ ಕಡೆ ಕೂತ್ಕೊಂಡು ಮಾಡ್ತಾರೆ, ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ. ಆಮೇಲೆ ಹೆಂಗೆ ಮಾಡೋದು ಏನು ಕ್ಯೂರಿಯಾಸಿಟಿ ಇರ್ತದೆ. ಅದಕ್ಕೆ ಇಲ್ಲಿ ಮಕ್ಕಳ ಜೊತೆ ಶೀಕರಣಿ ಇವತ್ತು ನಮ್ಮ ಮನೆ ಒಳಗೆ ನೋಡ್ರಿ, ಹಿಂಗೆ ಎಲ್ಲ ಹಣ್ಣನ್ನು ಸಿಪ್ಪಿ ತಕ್ಕೊಂಡ್ಮೇಲೆ ಎಲ್ಲ ರಸನೂ ನಾವು ಹಿಂಗೆ ಹಿಂಡಿ ತಕ್ಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು, ಭಾಳ ನೀರು ಹಾಕಬಾರ್ದು. ಸಿಪ್ಪಿ ಮತ್ತು ಗೊಪ್ಪ ಇರ್ತದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲನೂ ಮತ್ತೊಂದು ಸಲ ಹಿಂಡಿ ತಕ್ಕೋಬೇಕು ನಾವು. ಹಣ್ಣು ಸಿಹಿಯಾಗಿದ್ವು, ಅದಕ್ಕೆ ಇಲ್ಲಿ ಬೆಲ್ಲ ಒಂದು ಸ್ವಲ್ಪ ತೊಗೊಂಡಿವಿ. ಇಲ್ಲಿ ನೋಡ್ರಿ, ಚೆಂದಾಗೆ ಸಣ್ಣಗೆ ಪುಡಿ ಮಾಡಿ ಕುಟ್ಕೋಬೇಕು ಬೆಲ್ಲ. ಈಗ ಯಾಲಕ್ಕಿ ಪುಡಿ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳಿಕತ್ತೀವಿ. ಇಲ್ಲಿ ನೋಡ್ರಿ, ಈಗೆಲ್ಲನೂ ಮಿಕ್ಸ್ ಮಾಡಿರೋದನ್ನು ಹಣ್ಣಿನ ರಸದ ಒಳಗೆ ಹಾಕಿ ಚೆಂದಾಗೆ ಮತ್ತೊಂದು ಸಲ ನಾವಿಲ್ಲಿ ಕೈ ಆಡಿಸ್ಕೋಬೇಕು. ಮಾವಿನ ಹಣ್ಣಿನ ಶೀಕರಣಿ ರೆಡಿ ಆಯಿತು ನೋಡ್ರಿ. ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ, ಅಷ್ಟೇ ರುಚಿಯಾಗದ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.